ಈಗ ಸುಮಾರು ಜನ ಈ ಖಾಸಗಿ ವೆಹಿಕಲ್ಸ್ ಅವರು ಈ ತರ ವೇಸ್ಟ್ ಅನ್ನ ಡಿಸ್ಪೋಸಲ್ ಮಾಡೋ ವೃತ್ತಿ ಮಾಡ್ತಾರೆ. ಅದರಲ್ಲಿ ಕೆಲವರು ತಗೊಂಡೋಗಿ ಇದನ್ನ ಎಲ್ಲಿ ಬಿಸಾಕಬೇಕೋ ಅಲ್ಲಿ ಬಿಸಾಕ್ತಾ ಇರಬಹುದು. ಆದರೆ ಕೆಲವರು ಇದನ್ನ ತಗೊಂಡೋಗಿ ರಾತ್ರೋರಾತ್ರಿ ರೋಡ್ ಸೈಡ್ ಅಲ್ಲಿ ಬಿಡೋದು, ಪಬ್ಲಿಕ್ ಜಾಗಗಳಲ್ಲಿ ಬಿಡೋದು ಮಾಡ್ತಾ ಇದ್ದಾರೆ. ಈಗ ನಾವು ಒಂದ್ ಕಡೆಯಿಂದ ಕ್ಲೀನಿಂಗ್ ಮಾಡ್ಕೊಂಡು ಬಂದ್ರೆ ನಾಳೆ ಅವರು ಅದನ್ನ ತಗೊಂಡೋಗಿ ಅಲ್ಲೇ ಸುರಿದ್ರೆ ಏನು ಲಾಭ ಇಲ್ಲ. ಇದರಿಂದ ಏನು ನಾವು ಸಾಧನೆ ಮಾಡ್ದಂಗೆ ಆಗೋದಿಲ್ಲ. ಹಾಗಾಗಿ ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ಸುರಿಯೋದನ್ನ ತಡೆಬೇಕು ಅಂತ ಹೇಳಿದ್ರೆ ಯಾರು ಈ ತರ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಅನ್ನ ಸಾಗಾಣಿಕೆ ಮಾಡ್ತಾರೆ, ಸಿಲ್ಟ್ ಸಾಗಾಣಿಕೆ ಮಾಡ್ತಾರೆ, ಆ ಎಲ್ಲಾ ವಾಹನಗಳಿಗೆ ಕಂಪಲ್ಸರಿಯಾಗಿ GPS ಅನ್ನ ಹಾಕಬೇಕು ಅಂತ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಸೊ ಆ ವಾಹನಗಳು ರಿಜಿಸ್ಟರ್ ಮಾಡ್ಕೋಬೇಕು. ಫಸ್ಟ್ ಅವರು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ಡ್ ಇಲ್ಲದೆ ನೀವು ಈ ತರ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಅನ್ನ, ಅಂದ್ರೆ ವೇಸ್ಟ್ ಮೆಟೀರಿಯಲ್, ನಾನು ಹೇಳ್ತಾ ಇರೋದು ಕನ್ಸ್ಟ್ರಕ್ಷನ್ಗೆ ಮರಳು ತಗೊಂಡ್ ಬರ್ತಾ ಇದ್ದೀರಿ, ಕನ್ಸ್ಟ್ರಕ್ಷನ್ಗೆ ಕಲ್ ತಗೊಂಡ್ ಬರ್ತಾ ಇದ್ದೀರಿ, ಅವರಲ್ಲ. ಡಿಸ್ಪೋಸಲ್ ಮಾಡೋರು, ವೇಸ್ಟ್ ಅನ್ನ ಡಿಸ್ಪೋಸ್ ಮಾಡೋರು ಯಾರ್ಯಾರಿದ್ದಾರೆ ಅವರು ಕಂಪಲ್ಸರಿಯಾಗಿ ರಿಜಿಸ್ಟರ್ ಮಾಡ್ಕೋಬೇಕು ಮತ್ತು GPS ಅನ್ನ ಹಾಕೋಬೇಕು. ಯಾಕೆ GPS ಅಂತ ಹೇಳಿದ್ರೆ ಆ ವಾಹನ ಎಲ್ಲಿ ಓಡಾಡ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅವರು ಅದನ್ನ ತಗೊಂಡೋಗಿ ಎಲ್ಲಿ ವೇಸ್ಟ್ ಅನ್ನ ಹಾಕ್ಬೇಕೋ ಅಲ್ಲಿಗೆ ಹೋಗಿ ಬರ್ತಾ ಇದ್ರೆ ನಮ್ದೇನ್ ತಕರಾರಿಲ್ಲ. ಅದು ಬಿಟ್ಬಿಟ್ಟು ಎಲ್ಲೋ ರೋಡ್ ಸೈಡ್ ಅಲ್ಲಿ ಹೋಗ್ಬಿಟ್ಟು ಸುರಿದ್ಬಿಟ್ಟು ಬರ್ತಾ ಇದ್ರೆ ಅದು ನಮ್ಗೆ GPS ಮುಖಾಂತರ ಗೊತ್ತಾಗುತ್ತೆ. ಸೊ ಹಾಗಾಗಿ ಅದನ್ನ ಪತ್ತೆ ಮಾಡಬೇಕು ಅಂತ ಹೇಳಿ ನಾವು ಅವ್ರಿಗೆ GPS ಅನ್ನು ಕೂಡ ಕಡ್ಡಾಯ ಮಾಡಬೇಕು. ಇದನ್ನ ಪೊಲೀಸ್ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಅವರ ಮೂರು ಇಲಾಖೆಗಳ ಜೊತೆಗೆ ಸಭೆ ಮಾಡಿ ಇದನ್ನ ಆದಷ್ಟು ಶೀಘ್ರವಾಗಿ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ನಾನು ನಮ್ಮ ಮುಖ್ಯ ಆಯುಕ್ತರಿಗೆ ಸಲಹೆಯನ್ನ ಕೊಟ್ಟಿದ್ದೇನೆ. ಅವರು ಎರಡು ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆದು ಇದನ್ನ ಇಂಪ್ಲಿಮೆಂಟೇಷನ್ ಅನ್ನ ನಾವು ಮಾಡಿಸ್ತೇವೆ ಅಂತ ಹೇಳಿದ್ದಾರೆ. ಸ್ವಲ್ಪ ಟೈಮ್ ಆಗ್ಬೋದು, ಬಟ್ ಇದು ಒಂದ್ ಕಡೆಯಿಂದ ಕ್ಲೀನ್ ಆಗ್ತಾ ಇದ್ರೆ ನೆಕ್ಸ್ಟ್ ಮತ್ತೆ ಅಲ್ಲಿ ಸುರಿದಂಗೆ ಅಷ್ಟೊತ್ತಿಗೆ ಈ ಕೆಲಸ ಮಾಡಿಸ್ತೀವಿ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ ಜವಾಬ್ದಾರಿಯನ್ನ. ನಿಮ್ ಪ್ರಶ್ನೆಗೆ ಉತ್ತರ ಸಿಗ್ತಾ? GPS ಮಾನಿಟರ್ ಮಾಡ್ತೇವೆ. ಈಗ ಅಲ್ಲ, ಅದು ಟ್ರಾಫಿಕ್ ಪೊಲೀಸ್ ಹತ್ರ ಇರುತ್ತೆ, BW ಇವರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಾರ್ಪೊರೇಷನ್ ಅಲ್ಲೂ ಕೂಡ ಇರುತ್ತೆ. ನಮ್ಗೆ ಎಲ್ಲಾದ್ರೂ ಈಗ ಒಂದ್ ಕಡೆ ಕ್ಲೀನ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಸಡನ್ಲಿ ಒಂದು 5-6 ಲೋಡು ಬಂದು ಈ ತರ ಡೆಬ್ರಿಸ್ ಬಿದ್ದಿದ್ರೆ ಯಾವ ವೆಹಿಕಲ್ ಅಲ್ಲಿ ಬಂದು ಹೋಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದ್ರ ಮುಖಾಂತರ ನಾವು ಟ್ರೇಸ್ ಮಾಡಬಹುದು, ಕ್ರಮ ತಗೊಳ್ತೀವಿ. ಅದರಲ್ಲಿ ಕಾನೂನಲ್ಲಿ ಸಾಕಷ್ಟು ಅವಕಾಶ. ರೋಡ್ ಸೈಡ್ ಅಲ್ಲಿ ಯಾರಾದ್ರೂ ತಂದು ಡಂಪ್ ಮಾಡಿದ್ರೆ ಅವ್ರ ಮೇಲೆ ಪೆನಲ್ಟಿ ಹಾಕೋದಕ್ಕೆ ನಮ್ಗೆ ಕಾನೂನಲ್ಲಿ ಸಾಕಷ್ಟು ಅವಕಾಶ ಇದೆ. ಈಗ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಯಾರು ಆಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಸಮಸ್ಯೆ ಇರೋದು. ಯಾಕಂದ್ರೆ ರಾತ್ರಿ ಹೊತ್ತು ಯಾವಾಗೋ ಬಂದು ಸುರಿದ್ಬಿಟ್ಟು ಹೊಟ್ಟೋಗ್ತಾರೆ. ನೀವು ಹೇಳ್ಬೋದು ನಿಮ್ ಲೋಕಲ್ ಆಫೀಸರ್ಸ್ಗೆಲ್ಲ ಗೊತ್ತಿರುತ್ತೆ ಸ್ವಾಮಿ ಅಂತ ಇರಬಹುದು, ಇಲ್ಲ ಅಂತಲ್ಲ. ಆದ್ರೆ ನಿಖರವಾಗಿ ನಾನು ಹೇಳಕ್ ಆಗ್ತಾ ಇಲ್ಲ ಯಾರು ತಂದು ಸುರಿದು ಹೋಗ್ತಾ ಇದ್ದಾರೆ. ಸೊ GPS ಹಾಕೋದ್ರಿಂದ ಯಾವ್ದಾದ್ರು ಒಂದು, ಈಗ ಕ್ಲೀನ್ ಆಗಿದೆ ಒಂದ್ ಜಾಗ, ಅಲ್ಲಿ ಸಡನ್ಲಿ ಡೆಬ್ರಿಸ್ ಬಂತು ಅಂದ್ರೆ ಯಾವ ವೆಹಿಕಲ್ ಅಲ್ಲಿ ಬಂದು ಹೋಗಿದೆ ಅಂತ ನಾವು ಪತ್ತೆ ಮಾಡ್ಲಿಕ್ಕೆ GPS ಹೆಲ್ಪ್ ಆಗುತ್ತೆ. 1,00,000 ಟನ್ ಅಲ್ವಾ ಅಂತ ಅವರು ಎಸ್ಟಿಮೇಟ್ ಪ್ರಕಾರ 22,000 ಟನ್ ಅಂತ ಹೇಳ್ತಾರೆ. ನಮ್ಮ ಪ್ರಕಾರ 1,00,000 ದಾಟುತ್ತೆ. ಈಗ ನಾವು ಮಾಡಿರೋದು ಡೆಬ್ರಿಸ್ದು ಮಾತ್ರ. ಕಸ, ಈ ಬ್ಲ್ಯಾಕ್ ಸ್ಪಾಟ್ ಏನಿದೆ ಅದನ್ನ ಈ ಕ್ಯಾಂಪೇನ್ ಆದ್ಮೇಲೆ ಅದನ್ನ ಕೈಗೆತ್ಕೊಳ್ತೀವಿ ಸದ್ಯಕ್ಕೆ. ಯಾಕಂದ್ರೆ ಇದು ಜನನೂ ಕೂಡ, ನೀವು ಕೇಳಿದ ಪ್ರಶ್ನೆ ಒಳ್ಳೇದಾಯ್ತು, ಸರಿನೂ ಹೋಯ್ತು. ಯಾಕಂದ್ರೆ ಜನಕ್ಕೆ ಎಲ್ಲ ಕಸ ಅಂದ್ರೆ ಎಲ್ಲ ಸೇರಿಸಿ ಹೇಳ್ತಾರೆ. ಅದಕ್ಕೆ ನಾನು ಸ್ಪೆಸಿಫಿಕಲಿ ತ್ಯಾಜ್ಯ ಅಂತ ಹೇಳ್ತಾ ಇದ್ದೇನೆ. ತ್ಯಾಜ್ಯ ಅಂದ್ರೆ ಮನೆ ಕಸ ಬಿಟ್ಟು ಬೇರೆ ವಸ್ತುಗಳನ್ನ ಈಗ ನಾವು ಟಾರ್ಗೆಟ್ ಮಾಡ್ತಾ ಇದ್ದೇವೆ ಈ ಕ್ಯಾಂಪೇನ್ ಅಲ್ಲಿ. ಇದಾಗ್ತಾ ಇದ್ದಂಗೆ ನೆಕ್ಸ್ಟ್ ಇದಾದ ತಕ್ಷಣ ನಾವು ಬ್ಲ್ಯಾಕ್ ಸ್ಪಾಟ್ಸ್ ಅಂದ್ರೆ ಎಲ್ಲಿ ಗೃಹ ತ್ಯಾಜ್ಯ ಅಂದ್ರೆ ಗಾರ್ಬೇಜ್, ಅದನ್ನ ನೆಕ್ಸ್ಟ್ ಟಾರ್ಗೆಟ್ ಮಾಡ್ತೇವೆ. ಬಟ್ ಒಂದೇ ಸತಿಗೆ ಇದು ಅದು ಮಾಡ್ತೀವಿ ಅಂದ್ರೆ ಕಷ್ಟ ಸಾಧ್ಯವಾದಂತ ಕೆಲಸ. ಅದಕ್ಕೆ ಈಗ ಈ ಪಬ್ಲಿಕ್ ಸ್ಪೇಸಸ್ ಅಲ್ಲಿ ಡೆಬ್ರಿಸು ಈ ತರದ್ದೆಲ್ಲ ಟಾರ್ಗೆಟ್ ಮಾಡ್ತಾ ಇದೀವಿ ಈ ಕ್ಯಾಂಪೇನ್ ಅಲ್ಲಿ. ಇದಾದ ತಕ್ಷಣ ಆ ಕಸದ್ದು ಟಾರ್ಗೆಟ್ ಮಾಡ್ತೇವೆ. ಕೆಲವು ಸೈಟ್ಗಳಲ್ಲಿ ಅಲ್ಲಿ ಕೂಡ ಕೆಲವರು ಮನೆ ಕಸವನ್ನು ಕೂಡ ಅಲ್ಲಿ ಬಿಸಾಕಿರೋದು ಇದೆ. ಈಗ ನಾವು ಕ್ಲೀನ್ ಮಾಡೋ ಸ್ಪಾಟ್ಸ್ ಅಲ್ಲಿ ಒಂದು 90% ಡೆಬ್ರಿಸ್ ಇರುತ್ತೆ, ಒಂದು 10% ಕಸನೂ ಕೂಡ ಇರಬಹುದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಒಟ್ಟಾರೆ ಆ ಸ್ಪಾಟ್ಗೆ ಕೈ ಹಾಕಿದಾಗ ಎಲ್ಲ ಕ್ಲೀನ್ ಮಾಡ್ತೇವೆ. ಸೊ ಇದು ಹೆವಿ ಕ್ಲೀನಿಂಗ್ ಡ್ರೈವ್.
ನೀವು ಬ್ಲ್ಯಾಕ್ ಸ್ಪಾಟ್ ಏನಿದೆ ಅದು ಡೇ ಟು ಡೇದು. ಇದು ಬಂದು ಇದು ವರ್ಷ 2 ವರ್ಷ 4 ವರ್ಷದಿಂದ ಬೆಳ್ಕೊಂಡಿದೆ. ಅದ್ರ ಮೇಲೆ ಕಳೆನೇ 10-20 ಅಡಿ ಬೆಳೆದಿದೆ ಕಳೆ. ಆ ತರದ ಸೈಟ್ಸು ನಾವು ಮಾತಾಡ್ತಾ ಇರೋದು. ಪ್ಲಸ್ ಸಿಟಿ ಒಳಗಡೆ ಈ ತರ ಇಲ್ಲ, ಇದೆಲ್ಲ ಔಟರ್ ಏರಿಯಾದಲ್ಲಿ ಇರೋದು. ಸಿಟಿ ಒಳಗಡೆ ಏನಿದೆ, ಹಿಂದೆ ಯಾರೋ ಡ್ರೈನ್ ಕೆಲಸ ಮಾಡೋವಾಗ ಒಂದ್ ಕಡೆ ಕಲ್ಲುಗಳು ಬಿಟ್ಟು ಹೋಗಿದ್ದಾರೆ, ಪೈಪ್ಗಳು ಬಿಟ್ಟು ಹೋಗಿದ್ದಾರೆ, ಆಮೇಲೆ ಎಲೆಕ್ಟ್ರಿಕಲ್ ಪೋಲ್ಸ್ ಬಿಟ್ಟು ಹೋಗಿದ್ದಾರೆ, ಸ್ಲ್ಯಾಬ್ಗಳು ಬಿಟ್ಟು ಹೋಗಿದ್ದಾರೆ. ಸೊ ಈ ಡ್ರೈವಲ್ಲಿ ಅವೆಲ್ಲ ತೆಗಿಬೇಕು ಅಂತ ಕೂಡ ನಾನು ಹೇಳಿದ್ದೇನೆ. ಸೊ ಒಂದ್ ಕಡೆಯಿಂದ ಈ ಹೆವಿ ಮೆಟೀರಿಯಲ್ ಏನಿದೆ ಅದನ್ನ ಇದರಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದೇವೆ. ಇದಾದ್ಮೇಲೆ ನೆಕ್ಸ್ಟ್ ನೀವು ಹೇಳ್ದಂಗೆ ಮನೆ ಕಸದ್ದು ನೆಕ್ಸ್ಟ್ ಇದಾದ ತಕ್ಷಣ ಅದನ್ನು ತಗೊಳ್ತೇವೆ. ಇದೆ, ನೋಟಿಫೈ ಮಾಡಿದ್ದಾರೆ ಈಗ ಆಲ್ರೆಡಿ 5 ಕಡೆ ಲೊಕೇಶನ್ಸ್ ಇದೆ. ಅದನ್ನ ನಾವು ಪೇಪರ್ ನೋಟಿಫಿಕೇಶನ್ ಆಲ್ರೆಡಿ ಮಾಡಿ ಅದನ್ನ ಡೆಸಿಗ್ನೇಟ್ ಮಾಡಿದ್ದೇವೆ. ಹೌದು, 5 ಪಾಲಿಕೆಗೆ 5 ಕಡೆ ಜಾಗ ಕೊಟ್ಟಿದೆ. ಹೌದು, ಇದು ಬರೀ 3-4 ವರ್ಷ ಅಲ್ಲ. ಈಗ ನಾನು ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ MLA, ನಾನು ಕಂಡಂಗೆ ಈಗ ಅಲ್ಲಿ 10-15 ವರ್ಷದಿಂದನೂ ಇದೆ. ನಮ್ದು ಔಟರ್ ಏರಿಯಾ, ಎಸ್ಪೆಷಲಿ ಔಟರ್ ಏರಿಯಾದಲ್ಲಿ ಸಮಸ್ಯೆ. ಔಟರ್ ಏರಿಯಾದಲ್ಲಿ ಏನಾಗಿದೆ, ಇನ್ನೂ ಅಲ್ಲಿ ಬಿಲ್ಟಪ್ ಆಗಿಲ್ಲ ಪೂರ್ತಿ. ಕೆಲವು ಕಡೆ ಖಾಲಿ ಸೈಟ್ಗಳು ಇರ್ತವೆ. ರೋಡ್ ಸ್ವಲ್ಪ ಅಗಲ ಇದ್ದಿದ್ದ ಕಡೆ ರೋಡ್ ಸೈಡಲ್ಲೇ ಸುರಿದ್ಬಿಟ್ಟು ಹೋಗ್ತಾ ಇರ್ತಾರೆ ರಾತ್ರೋರಾತ್ರಿ. ನಾವು ಹಿಂದೆ ಎಲ್ಲ ಕ್ಲೀನ್ ಮಾಡಿಸಿದೀವಿ, ಆಗಾಗ ಮಾಡಿಲ್ಲ ಅಂತಲ್ಲ. ಮಹೇಶ್ವರ ಅವರು ಜವಾಬ್ದಾರಿ ತಗೊಂಡ್ಮೇಲೆ ಅವರು ಕ್ಲೀನ್ ಮಾಡಿಸಿದ್ದಾರೆ. ಏನಾಗಿತ್ತು, ಈ ಕಡೆ ಕ್ಲೀನ್ ಮಾಡ್ಕೊಂಡು ಹೋದ್ರೆ ಇನ್ನೊಂದು ಕಡೆ ಬಂದು ಸುರಿತಾರೆ. ಅಂಡ್ ಅವ್ರು ಏನು ಹೇಳಿದ್ರು, ಇಷ್ಟು ಸಿಸ್ಟಮ್ಯಾಟಿಕಲಿ ಹಿಂದೆ ನಾವು ಮಾಡಿರಲಿಲ್ಲ. ಈಗ ಏನಾಗಿದೆ, ಎಲ್ಲ ಏಜೆನ್ಸಿಗಳಿಗೆ ಮಾತಾಡಿದ್ದೇವೆ. ಬರೀ GBA ಕಾರ್ಪೊರೇಷನ್ಸ್ ಅಷ್ಟೇ ಅಲ್ಲ, ಬೆಸ್ಕಾಮು, BWSSB, KRIDE, ಮೆಟ್ರೋ, ರೈಲ್ವೇಸು ಎಲ್ಲರಿಗೂ ಮಾತಾಡಿದೀವಿ. ಮಾತಾಡಿ ನಾವೆಲ್ಲ ಸೇರಿ ಮಾಡಿದಾಗ ಜನನೂ ಎಲ್ಲೋ ಒಂದ್ ಕಡೆ ತಾಳಪ್ಪ ಏನೋ ಮಾಡ್ತಾ ಇದ್ದಾರೆ, ನಾವು ಎಲ್ಲಂದ್ರೆ ಅಲ್ಲಿ ಸುರಿಯೋದು ಬೇಡ ಅಂತ ಜನಗಳು ಕೋಆಪರೇಟ್ ಮಾಡ್ತಾರೆ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್. ಆ ಥರ ಒನ್ ಟೈಮ್ ಕ್ಲೀನ್ ಮಾಡಿದಾಗ ನೆಕ್ಸ್ಟ್ ಎನ್ಫೋರ್ಸ್ಮೆಂಟ್ ಮಾಡೋದಕ್ಕೂ ನಮಗೆ ಸ್ವಲ್ಪ ಶಕ್ತಿ ಬರುತ್ತೆ. ನೆಕ್ಸ್ಟ್ ಯಾರಾದ್ರೂ ಸುರಿಯಕ್ಕೆ ಬಂದ್ರೆ ಅವ್ರನ್ನ ಕ್ಯಾಚ್ ಮಾಡೋದಕ್ಕೂ ನಮಗೆ ಸ್ವಲ್ಪ ಶಕ್ತಿ ಬರುತ್ತೆ. ಎಲ್ಲೋ ಒಂದ್ ಕಡೆ ಸುಮ್ಮನೆ ಅರ್ಧಂಬರ್ಧ ಕ್ಲೀನ್ ಮಾಡಿದ್ರೆ ಮತ್ತೆ ಬಂದು ಸುರಿದ್ರೂ ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಒನ್ ಟೈಮ್ ಸ್ವಲ್ಪ ಮ್ಯಾಸಿವ್ ಡ್ರೈವ್ ಮಾಡಿ ಆಮೇಲೆ ಫ್ಯೂಚರ್ ಅಲ್ಲಿ ನೀವು ಹೇಳ್ದಂಗೆ ರಿಪೀಟ್ ಆಗ್ದಂಗೂ ಕೂಡ ಮಾಡಬೇಕು ಅನ್ನೋದು ಪ್ರಯತ್ನ ಮಾಡ್ತಾ ಇದೀವಿ. ನೋಡೋಣ, ಪರ್ಫೆಕ್ಟ್ ಆಗಿ ಅಲ್ಲದೆ ಇದ್ರೂ ಕೂಡ ಒಂದು ಮೇಜರ್ ಆಗಿ ಮಾಡ್ತೇವೆ. ಈ ಕ್ಯಾಂಪೇನ್ ಅಲ್ಲಿ ಅದನ್ನ ನಾವೇನು ಆ ವಿಷಯದ ಕಡೆಗೆ ಇದರಲ್ಲಿ ಗಮನ ಕೊಟ್ಟಿಲ್ಲ, ಬಟ್ ಖಂಡಿತ ಗಮನ ಕೊಡ್ತೇವೆ. ಜೊತೆಗೆ ಇವತ್ತು ಏನಾಗಿದೆ ಫಸ್ಟ್ ಪ್ರಾಥಮಿಕವಾಗಿ ಎಲ್ಲಿ ಕಸ ಇರುತ್ತೆ ಕೆಲವರು ಏನ್ ಮಾಡ್ಬಿಡ್ತಾರೆ, ಬೆಂಕಿ ಹಾಕ್ತಾರೆ. ಹೌದು, ಅದು ಕಂಪ್ಲೇಂಟ್ಸ್ ಬಂದಿದೆ. ನಿಜ, ಹೌದು, ಬರ್ನಿಂಗ್. ಅಲ್ಲ, ಈಗ ಫಸ್ಟ್ 1 ನಿಮಿಷ, ಈಗ ನಾವು ಕೆಲವು ಕಡೆ ರಿಪೀಟೆಡ್ ಆಗಿ ಬೆಂಕಿ ಇಟ್ಬಿಟ್ಟು ಸುಡೋದು ವ್ಯವಸ್ಥೆ ಇದೆ. ಫಸ್ಟ್ ಈಗ ನನ್ನ ಪ್ರಕಾರ ನೀವು ಹೇಳಿದ ಸಮಸ್ಯೆನೂ ನಮ್ಮ ಗಮನದಲ್ಲಿ ಇದೆ. ಆದರೆ ನಾವು ಆ ಸಮಸ್ಯೆಗೆ ಪರಿಹಾರ ಸ್ವಲ್ಪ ಇಂಡೈರೆಕ್ಟ್ ಆಗಿ ಹುಡುಕ್ತಾ ಇದೀವಿ. ಏನು, ಎಲ್ಲ ಒಂದು ಟೈಮ್ ಕ್ಲೀನ್ ಮಾಡೋಣ, ಅದಾದ್ಮೇಲೆ ವೇಸ್ಟ್ ಡಿಸ್ಪೋಸಲ್ ಅನ್ನು ಸೆಟ್ರೈಟ್ ಮಾಡೋಣ, ಅದಾದ್ಮೇಲೆ ಈ ತರ ಪಬ್ಲಿಕ್ ಜಾಗಗಳಲ್ಲಿ ಮತ್ತೆ ಸುರಿಯೋದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಈ ಸಮಸ್ಯೆ ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ ಅನ್ನೋದು ನಮ್ಮ ಲೆಕ್ಕಾಚಾರ. ನೀವು ಹೇಳಿದ್ದು ಸಮಸ್ಯೆನೂ ನಮ್ಮ ರೆಡಾರ್ ಅಲ್ಲಿ ಇದೆ, ಬಟ್ ಸ್ಟೆಪ್ ಬೈ ಸ್ಟೆಪ್ ತಗೊಳ್ತಾ ಇದೀವಿ. ಕ್ಲೀನ್ ಮಾಡಿದ್ರೆ, ಪಬ್ಲಿಕ್ ಜಾಗದಲ್ಲಿ ಸುರಿಯೋದನ್ನ ಅವಾಯ್ಡ್ ಮಾಡಿದ್ರೆ ನಾಳೆ ಸುಡೋದು ಕೂಡ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನೋಡೋಣ, ಸ್ಟಾರ್ಟ್ 15 ದಿನ ಅಂತ ನಾನು ಹೇಳಲಿಲ್ಲ ಸರ್, ನಾನು ಎಲ್ಲೂ ಹೇಳಲಿಲ್ಲ ಸರ್. ಹೌದು, ನೋಡಿ, ಇದು ಅದಕ್ಕೆ ದಯವಿಟ್ಟು ನಾವು ಜನಗಳಿಗೆ ಸ್ವಲ್ಪ ಗೊಂದಲಕರವಾದಂಥ ಸಂದೇಶ ಕೊಡೋದು ಬೇಡ. ಕಸ ಅಂತ ಹೇಳಿದ್ರೆ ಗಾರ್ಬೇಜ್ ಅಲ್ಲ.
ಗಾರ್ಬೇಜ್ ಅಲ್ಲ ಇದು ಈ ಕ್ಯಾಂಪೇನು ಗಾರ್ಬೇಜ್ ರಿಮೂವಲ್ ಅಲ್ಲ, ಇದು ಲೆಗಸಿ ವೇಸ್ಟ್. ಮೆಜಾರಿಟಿ ಮಣ್ಣು, ಕಲ್ಲು, ಈ ಥರದ್ದು 90% ಇದರಲ್ಲಿ ಮಣ್ಣು ಕಲ್ಲು ರಸ್ತೆ ಬದಿಯಲ್ಲಿ ಅಲ್ಲಿ ಇಲ್ಲಿ ಸುರಿದಿದ್ದಾರೆ. ಅದನ್ನ ತಗೊಂಡೋಗಿ ನಾವು ಕೆಲವು ಜಾಗಗಳು ಗುರುತಿಸಿದ್ದೇವೆ, ಅಲ್ಲಿಗೆ ನಾವು ಅದನ್ನ ಡಿಸ್ಪೋಸಲ್ ಮಾಡ್ತೇವೆ. ಅಲ್ಲಿ ಕೆಲವು ಕಡೆ ಹಳೇದು ನಿಂತೋಗಿರೋಂಥ ಈ ಕಲ್ಲು ಕ್ವಾರಿ ಹಳ್ಳಗಳಿದಾವೆ ಅಂತ ಕಡೆಗೆ. ಇದು ಕಸದ್ದು ಅಲ್ಲ, ಕಸನ ತಗೊಂಡೋಗಿ ನಾವೆಲ್ಲೂ ಸುರಿಯೋದಿಲ್ಲ. ಇದು ಇನರ್ಟ್ ಮೆಟೀರಿಯಲ್ ಅಂತ ಹೇಳ್ತಾರೆ, ಅಂದ್ರೆ ಇದು ತ್ಯಾಜ್ಯ ಸಾಮಗ್ರಿಗಳು. ಇದರಲ್ಲಿ 99% ಕಲ್ಲು ಮಣ್ಣಿರುತ್ತೆ, ಕಲ್ಲು ಮಣ್ಣು, ಸಾರಿ ಇಲ್ಲ, ಇನರ್ಟ್ ಮೆಟೀರಿಯಲ್ ಕಲ್ಲು ಮಣ್ಣು, ಸ್ವಲ್ಪ ಕಳೆ ಇರುತ್ತೆ. 95% ಇದೇ ಮೆಟೀರಿಯಲ್. ಇದು 5% ಏನಾದರೂ ಬೇರೆ ಮಿಕ್ಸ್ ಆಗ್ಬೋದು ಬಿಟ್ರೆ, ನೀವು ರೋಡ್ ಸೈಡಲ್ಲಿ ಹೊರಗಡೆ ಹೋಗಿ ನೋಡಿ, ಕಲ್ಲು ಮಣ್ಣು ಕಳೆ ಇದನ್ನ ಅಲ್ಲಲ್ಲೇ ಸುರಿದಿದ್ದಾರೆ. ಅದರ ಡಿಸ್ಪೋಸಲ್ ಈ ಕ್ಯಾಂಪೇನ್ ಅಲ್ಲಿ ಅದರ ಡಿಸ್ಪೋಸಲ್ ಕಡೆಗೆ ಗಮನ ಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಗಾರ್ಬೇಜ್ ತಗೊಳ್ತೇವೆ. ಗಾರ್ಬೇಜ್ ನಾವು ತಗೊಂಡೋಗಿ ಅಲ್ಲಿ ಇಲ್ಲಿ ಸುರಿಯೋ ಪ್ರಶ್ನೆ ಇಲ್ಲ, ಸ್ಪಷ್ಟವಾಗಿ ಹೇಳಿ. ಸೊ ಕಸದಲ್ಲಿ ಎರಡು ಕಸ ಅಂತಾನೆ ನೀವು ಹೇಳ್ಬಹುದು, ಇರಬಹುದು. ಬಟ್ ನಾವು ಈ ಕ್ಯಾಂಪೇನ್ ಅಲ್ಲಿ ಮನೆ ಕಸವನ್ನ ಡಿಸ್ಪೋಸಲ್ ಇದರಲ್ಲಿ ಮಾಡ್ತಾ ಇಲ್ಲ. ನೆಕ್ಸ್ಟ್ ಬ್ಲಾಕ್ ಸ್ಪಾಟ್ ಕ್ಲೀನ್ ಅಪ್ ನೆಕ್ಸ್ಟ್ ತಗೊಳ್ತೇವೆ. Wherever there is an empty landfill, whoever dumping, you have to share the photos of your stuff. So the root cause for all these things is the scarcity of the vehicles is collecting the dump. There is very less vehicle as a resident. I have to wait for 2 days to dump my garbage, wet and dry. And if there is a delay in the vehicle, people go it on the road and they don't have any other option. And there are landfills like this as empty sites. I am again repeating my statement to clear the misunderstanding. Please understand, this campaign is not for municipal household solid waste. This is for soil, silt, stones and other construction material. We are not in this campaign. I am not talking about solid waste coming from your kitchen or from inside your house. This is mostly construction, demolition, excavation. This is the kind. And these mounds and heaps have formed in parts of the city. We want to clean up that. So we will come to the garbage issue after this campaign. We will address, there are gaps in garbage disposal also. We will address it. But I don't want to address that issue in this press conference because issues get mixed up and people get the wrong idea. So let us be clear, because you yourself have, mixed up the understanding. So I don't want a wrong message to go that we are, because this campaign is not about garbage removal. This is about legacy waste. And what do I mean by that? I mean mostly excavated soil, construction debris, stones. This is majority of our target in this campaign. They are lying many places. Inside the core area, there are unused pipes, unused electrical poles, unused stone slabs, stone boulders. All those are strewn in many places inside the core area. Outer side, it's mostly C&D waste. That's what we are targeting in this. We will come to that issue also. I'm not, brushing it aside. We are aware of that issue. We are coming to that. ಅವ್ರು ಈ ಸಬ್ಜೆಕ್ಟ್ ಕೇಳ್ತಾ ಇದ್ದಾರೆ, ಈ ಸಬ್ಜೆಕ್ಟ್ ಕೇಳಲಿ, ಆಮೇಲೆ ಬೇರೆ ಸಬ್ಜೆಕ್ಟ್. ಹೌದು ಹೌದೌದು ಡೆಫಿನೆಟ್ಲಿ. ಈಗ ಒನ್ ಟೈಮ್ ನಾವು ಕ್ಲಿಯರ್ ಮಾಡಿ ರೆಗ್ಯುಲರ್ ಡಿಸ್ಪೋಸಲ್ಗೆ ಸಿಸ್ಟಮ್ ಅನ್ನ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಇದು ಸುಮ್ಮನೆ ಕಣ್ಣೊರೆಸುವ ತಂತ್ರ ಆಗುತ್ತೆ. ಸೊ ಇದರ ಜೊತೆಗೇನೆ ಈಗ ಒಂದ್ ನಿಮಿಷ ಆಯ್ತು, ಒಂದ್ ನಿಮಿಷ. ಈಗ ಅವ್ರು ಹೇಳ್ತಾರೆ
ಯಾಕೆ ತಂದು ಸುರಿತಾ ಇದ್ದಾರೆ? ಯಾಕೆ ಅಂದರೆ ಪ್ರಾಪರ್ ಡಿಸ್ಪೋಸಲ್ಗೆ ನೀವು ಒಂದು ವ್ಯವಸ್ಥೆನೇ ಕೊಟ್ಟಿಲ್ಲ, ಅದಕ್ಕೆ ನಾನು ಸುರಿತಾ ಇದ್ದೀನಿ ಅಂತ ಹೇಳ್ತಾರೆ. ಮಾತಿಗಷ್ಟೇ, ಆ್ಯಕ್ಚುಲಿ ಎಲ್ಲ ಇದೆ, ಇಲ್ಲ ಅಂತಲ್ಲ. ಮಾತಿಗೆ ಹೇಳೋದಕ್ಕೆ ಏನು ಬೇಕೋ ಹೇಳ್ಬೋದು. ಹಾಗಾಗಿ ಈಗ ಪ್ರಾಪರ್ ಡಿಸ್ಪೋಸಲ್ಗೆ ವ್ಯವಸ್ಥೆ ಇದೆಯಾ ಅಂತ ಅವರು ಕೇಳ್ತಾ ಇದ್ದಾರೆ. ಸೊ ಇನ್ಮೇಲೆ ಈ CND ವೇಸ್ಟ್, ಕನ್ಸ್ಟ್ರಕ್ಷನ್ನು ಮತ್ತು ಡೆಮಾಲಿಷನ್, ಈ ವೇಸ್ಟನ್ನು ಡಿಸ್ಪೋಸಲ್ ಮಾಡೋದಕ್ಕೆ 4 ಸಂಸ್ಥೆಗಳನ್ನು ನಾವು ಎಂಪ್ಯಾನಲ್ ಮಾಡಿದ್ದೇವೆ ಬೆಂಗಳೂರಲ್ಲಿ. ಸೊ ಇನ್ನು ಮುಂದಕ್ಕೆ ಯಾರಾದರೂ ನಿಮ್ಮ ಮನೆಯಲ್ಲಿ ನೀವು ಪೂರ್ತಿ ಡೆಮಾಲಿಷನ್ ಮಾಡಿರ್ಬೋದು, ಅಥವಾ ಜಸ್ಟ್ ಒಂದು ಗೋಡೆ ಡೆಮಾಲಿಷನ್ ಮಾಡಿರ್ಬೋದು, ರಿನೋವೇಷನ್ ಮಾಡ್ತಾ ಇರ್ಬೋದು, ನಿಮ್ಮದು ಏನೇ CND ವೇಸ್ಟ್, ಇದು ಕನ್ಸ್ಟ್ರಕ್ಷನ್ ಅಂಡ್ ಡೆಮಾಲಿಷನ್ ಅಂತ ಹೇಳ್ತಾರೆ, ಈ ವೇಸ್ಟ್ ಇದ್ರೆ ಅದನ್ನ ನಾವು 3 ಕಂಪನಿಗಳು 3 ಜನಕ್ಕೆ ಎಂಪ್ಯಾನಲ್ ಮಾಡಿದ್ದಾರೆ. ಬ್ಯಾಂಗ್ಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ವತಿಯಿಂದ ಅವರ ಮುಖಾಂತರನೇ ಡಿಸ್ಪೋಸಲ್ ಮಾಡಬೇಕು. ಅವರು ಹೇಗೆ ಡಿಸ್ಪೋಸಲ್ ಮಾಡ್ತಾರೆ ಅಂತಾನು ಕೇಳ್ಬೋದು ತಾವು. ಇದರಲ್ಲಿ ಕೆಲವು ಕೋರ್ಟ್ ಡೈರೆಕ್ಷನ್ಸ್ ಇದೆ. ಕನ್ಸ್ಟ್ರಕ್ಷನ್ ಡೆಮಾಲಿಷನ್ ವೇಸ್ಟ್ ಆದರೆ ಅದನ್ನ ಪ್ರಾಸೆಸಿಂಗ್ ಮಾಡಬೇಕು ಅಂತ ಕೂಡ ಡೈರೆಕ್ಷನ್ ಇದೆ. ಸೊ ಅವ್ರಿಗೆ ಪ್ರಾಸೆಸಿಂಗ್ ಮಾಡಿ ಇದನ್ನ ಡಿಸ್ಪೋಸಲ್ ಮಾಡೋದಕ್ಕೆ ಎಂಪ್ಯಾನಲ್ ಮಾಡಿದ್ದೇವೆ. ದಯವಿಟ್ಟು ನಿಮ್ಮದು ಏನಾದರೂ ಇನ್ನು ಮುಂದೆ ನಿಮ್ಮದು ಏನಾದರೂ ಮನೆಯದು ಕನ್ಸ್ಟ್ರಕ್ಷನ್ ಅಂಡ್ ಡೆಮಾಲಿಷನ್ ವೇಸ್ಟ್ ಇದ್ರೆ ದಯವಿಟ್ಟು ಆ CND ವೇಸ್ಟ್ ಕಾಂಟ್ರಾಕ್ಟರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿ, ಅವರ ಮುಖಾಂತರ ಡಿಸ್ಪೋಸಲ್ ಮಾಡಿ. 4 ವರ್ಕ್ ಆರ್ಡರ್ ಇಶ್ಯೂ ಆಗಿದೆ ಫಾರ್ ಡಿಸ್ಪೋಸಲ್ ಆಫ್ CND ವೇಸ್ಟ್. ಅದರಲ್ಲಿ 4 ಕಲೆಕ್ಷನ್ ಅಂಡ್ ಟ್ರಾನ್ಸ್ಪೋರ್ಟೇಷನ್, 3 ಕಲೆಕ್ಷನ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಸೆಸಿಂಗ್ ಚಾರ್ಜಸ್ ಇರುತ್ತೆ. ಅವರು ಅದು 1 ಟನ್ಗೆ 752 ರೂಪಾಯಿ, 1 ಟನ್ಗೆ 760 660 ರೂಪಾಯಿ 1 ಟನ್ನಿಗೆ. 760, ಸಾರಿ ಸ್ಲಿಪ್ ಆಫ್ ಟಂಗ್, 760 ರೂಪಾಯಿ 1 ಟನ್ನಿಗೆ ಇರುತ್ತೆ. ಅವ್ರದ್ದು ನಾನು ನಿಮಗೆ ಸ್ವಲ್ಪ ಒಂದು 5-10 ನಿಮಿಷದ ಒಳಗಡೆ ಅವ್ರ ಕಾಂಟ್ಯಾಕ್ಟು ಕೂಡ ನಿಮಗೆ ಒದಗಿಸ್ಕೊಡ್ತೇನೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಸೊ ದಯವಿಟ್ಟು ನಾನು ಮನವಿ ಮಾಡ್ತೇನೆ, ಇನ್ನು ಮುಂದೆ ನಿಮ್ಮ ಮನೆಯದು ಏನಾದರೂ CND ವೇಸ್ಟ್ ಇದ್ದರೆ ಅದನ್ನು ಈ ಸಂಸ್ಥೆಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಮುಖಾಂತರನೇ ಡಿಸ್ಪೋಸಲ್ ಮಾಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ. ಬೇರೆಯವರು ಏನಾಗುತ್ತೆ, ಎಲ್ಲಂದ್ರೆ ಅಲ್ಲಿ ತಂದು ಸುರಿದ್ಬಿಟ್ಟು ಹೋಗ್ತಾರೆ ರೋಡ್ ಸೈಡಲ್ಲಿ. ಇದರಿಂದ ಬೆಂಗಳೂರಿನ ಸೌಂದರ್ಯನೂ ಕೆಡುತ್ತೆ. ಬೆಂಗಳೂರು ಸುಧಾರಣೆ ಆಗೋದರ ಬದಲಿಗೆ ಇನ್ನಷ್ಟು ನಾವು ಹಾಳು ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ದಯವಿಟ್ಟು ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಜನಗಳ ಸಹಕಾರ ಇದ್ರೆ ಮಾತ್ರ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ. ಇಷ್ಟು ವಿಷಯ.